ಇಲ್ಲಿ ನೋಡಿ, ಇಲ್ಲಿ ರೋಡಲ್ಲಿ ಅಲ್ಲಿ ಹೋಟೆಲ್ ಹತ್ರ ಮಾಡಿದ್ದಾಯ್ತು, ಇವಾಗ ಇಲ್ಲಿ ರೋಡಲ್ಲಿ ನಿಂತಿದ್ದಾರೆ. ಹಾಯ್ ಎಲ್ಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ತಾನ್ವಿ. ಇವತ್ತು ಪಾಂಡಿಚೇರಿಯಲ್ಲಿ ನಮ್ಮದು ಸೆಕೆಂಡ್ ಡೇ. ಸೊ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀನಿ. ಅದಕ್ಕೆ ಮುಂಚೆ ನೀವೇನಾದರೂ ಪ್ರೀವಿಯಸ್ ವ್ಲಾಗ್ ಡೇ 1 ವ್ಲಾಗ್ ನೋಡಿಲ್ಲ ಅಂತ ಹೇಳಿದರೆ ಹೋಗಿ ನೋಡಿ. ಸೊ ಅದು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಬನ್ನಿ, ಲೆಟ್ಸ್ ಎಕ್ಸ್ಪ್ಲೋರ್ ದ ಪಾಂಡಿಚೇರಿ. ಫಸ್ಟು ನಾವಿಲ್ಲಿ ಆರೋವಿಲ್ಲಿ ಮ್ಯಾಟ್ರಿ ಮಂದಿರ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇಲ್ಲಿ ಹೋಗೋ ದಾರಿ ಅಂತೂ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಸೊ ಒಳಗಡೆ ಹೋಗಿ ನೋಡೋಣ ಬನ್ನಿ ಏನೇನಿದೆ, ಏನು ಕತೆ ಅಂತ ಹೇಳ್ಬಿಟ್ಟು. ರೋಡ್ ಚೆನ್ನಾಗಿದೆ, ಫುಲ್ಲು ಗ್ರೀನರೀಸ್. ಇಲ್ಲಿ ಆರೋವಿಲ್ಲಿ ಮ್ಯಾಟ್ರಿ ಮಂದಿರ ಹತ್ರ ಬಂದ್ವಿ. ಇಲ್ಲಿ ಒಳಗಡೆ ನಡ್ಕೊಂಡು ಹೋಗ್ಬೇಕು, ಒಂದು 15 ಮಿನಿಟ್ಸ್ ನಡಿಬೇಕು. ಬಟ್ ಇಲ್ಲಿ ನಡ್ಕೊಂಡು ಹೋಗೋ ಲೊಕೇಶನ್ ಅಂತೂ ಸಖತ್ತಾಗಿದೆ, ಫುಲ್ಲು ಗ್ರೀನರಿ, ಒಳ್ಳೊಳ್ಳೆ ಫೋಟೋಸ್ ಎಲ್ಲ ತೊಗೊಂಡು ಹೋಗ್ಬೋದು. ನಿಮಗೆ ಸೈಕಲ್ ಬೇಕಂದರೆ ಅಲ್ಲಿ ರೆಂಟಿಗೆ ಕೂಡ ಸಿಗುತ್ತೆ. ನಾವು ಅಲ್ಲಿ ಎಂಟ್ರೆನ್ಸಲ್ಲಿ ಕೊಟ್ಟರಲ್ಲ, ಒಂದು ಏನೋ ರೆಸಿಪ್ಟ್ ಕೊಟ್ಟರು. ಅಲ್ಲಿ ಎಂಟ್ರಿ ಫೀಸ್ ಏನು ತೊಗೊಂಡಿಲ್ಲ, ಬಟ್ ಒಳಗಡೆ ಇದೆಯಾ ಏನೋ ಗೊತ್ತಿಲ್ಲ ಎಂಟ್ರಿ ಫೀಸು. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಎಂಟ್ರಿ ಫೀಸ್ ಇದೆಯಾ ಏನು ಅಂತ ಹೇಳ್ಬಿಟ್ಟು. 15 ಮಿನಿಟ್ಸ್ ವಾಕ್ ಮಾಡಬೇಕು. ಸೊ ಬನ್ನಿ ನಡ್ಕೊಂಡು ಹೋಗೋಣ. ನೋಡಿ ಇಲ್ಲಿ ಚೆನ್ನಾಗಿದೆ, ಎಲ್ಲ ನಮ್ಮ ಹುಡುಗರು ಕುತ್ಕೊಂಡ್ಬಿಟ್ಟಿದ್ದಾರೆ ಫೋಟೋ ಶೂಟ್ಗೆ. ಇಲ್ಲಿ ಫೋಟೋ ತಗೊಳ್ಳೋಣ, ಚೆನ್ನಾಗಿ ಬರುತ್ತೆ ಹಿಂಗೆ. ಇಲ್ಲಿ ಹೋಗೋ ರೋಡಲ್ಲಿ ಫುಲ್ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ ಹಾಕಿದ್ದಾರೆ ನೋಡಿ, ಓದ್ಕೊಂಡು ಹೋಗ್ಬೋದು. ಎಲ್ಲ ಫುಲ್ಲು ಗಿಡ ಮರಗಳು ಚೆನ್ನಾಗಿದೆ. ಹೊರಗಡೆ ಹೋಗ್ತಾ ಫುಲ್ ತುಂಬ ನಡಿಬೇಕು. ಅಲ್ಲೇನೋ ಒಳಗೆ ಹೋಗ್ತಾ ಏನೋ ಮೊಬೈಲೆಲ್ಲ ಅಲ್ಲೋ ಇಲ್ವಂತೆ. ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿ ತೋರಿಸ್ತೀನಿ. ಪಾರ್ಕಿಂಗು 100 ರೂಪೀಸ್ ಒಂದು ಕಾರ್ಗೆ, ತುಂಬ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಲೆಟ್ಸ್ ಸಿ ಅಷ್ಟು ಬರ್ತಿದ್ಯಾ ನೋಡೋಣ ಅಲ್ಲಿ ಹೋಗ್ಬಿಟ್ಟು. ಅದೇನು ಬಾಲು ಲೊಕೇಶನ್ ಇದು. ಹೌದು, ಎಲ್ಲ ಇದು ಗೋಪುರ, ಎಲ್ಲ ಗೋಪುರ, ಪಿಕ್ನಿಕ್ ಏರಿಯಾ, ಮಂತ್ರಿ ಮಾಲ್. Emotional damage. ಮಂದಿರಲ್ಲ, ಮ್ಯಾಟ್ರಿಮೋನಿ ಮ್ಯಾಟ್ರಿಮೋನಿ ಥರ ಇದೆ. ಸಂಜು ಇದೆ ಇಲ್ಲಿ. ಅಲ್ಲೂ ಹಿಂಗೆ ಇದೆಯಾ? ಅಲ್ಲೋಗಿ ನೋಡೋಣ ಬನ್ನಿ ಹೆಂಗಿದೆ. ಸ್ಟೋನ್ಸ್ ಏನಿದೆ ಇದನ್ನ ಮಾಡಿಲ್ಲ ಸುಮ್ಮನೆ ದೂರ ಇಟ್ಟಿಯಲ್ಲ, ಅಲ್ಲೇ ಇಟ್ಟಿರೋ ನೋಡ್ಕೊಂಡು ಹೋಗ್ತೀವಿ ಪಾಪ. ಇದೇ ಕಣ ಪಾಯಿಂಟ್. ಆರೋವಿಲ್ಲ ಮ್ಯಾಟ್ರಿ ಮಂದಿರ್ಗೆ ಹೋಗಿ ಬಂದ್ವಿ. ಅಪ್ಪ ಸಿಕ್ಕಾಪಟ್ಟೆ ಸುಸ್ತಾಯಿತು, ನನಗೆ ಆಲ್ರೆಡಿ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. 15 ಮಿನಿಟ್ಸ್ ವಾಕಬಲ್ ಅಂತ ಹಾಕಿದ್ರು. ಸರಿ 15 ಮಿನಿಟ್ಸ್ ಅಲ್ವಾ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ 15 ಮಿನಿಟ್ಸ್ ಇರಲಿಲ್ಲ, ಆಲ್ಮೋಸ್ಟ್ 1 ಅವರ್ ವಾಕ್ ಮಾಡಿದ್ದೀವಿ. ಹತ್ತತ್ರ ಒಂದು 3.5 ಕಿಲೋಮೀಟರ್ಸ್ ಇದೆ. ಸೊ ಯಾರಾದರೂ ಸ್ವಲ್ಪ ವಯಸ್ಸಾಗಿರೋರು ಅವರೆಲ್ಲ ಬರೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಏನಕ್ಕಂದರೆ ಅಷ್ಟು ದೂರ ನಡೆಯೋಕ್ಕಾಗಲ್ಲ. ಬಸ್ ಫೆಸಿಲಿಟಿ ಇದೆ ಅಲ್ಲಿ, ಬಟ್ ಏನಂದರೆ ಸ್ವಲ್ಪ ಅಲ್ಲಿ ಹಿಂದೆ ಬಿಡ್ತಾರೆ. ಅಲ್ಲಿಂದ ಒಂದು 200 ಮೀಟರ್ ಒಳಗೆ ಬರಬೇಕು. ಬಟ್ ಏನಂದರೆ ಇಲ್ಲಿ ಕಮ್ಯುನಿಕೇಷನ್ ಕರೆಕ್ಟ್ ಇಲ್ಲ. ಲೈಕ್ ಬಸ್ ಎಲ್ಲ ಹತ್ತಬೇಕು, ಎಲ್ಲಿ ಇಳಿಬೇಕು, ಅದೇನು ಯಾರೂ ಏನೂ ಹೇಳಿಲ್ಲ. ಸುಮ್ಮನೆ ನಡ್ಕೊಂಡು ಬಂದ್ವಿ. ನಮ್ಗೆ ಬಸ್ ಸ್ಟಾಪು ಸಿಕ್ಕಿಲ್ಲ, ಏನೂ ಇಲ್ಲ. ಸಿಕ್ಕಾಪಟ್ಟೆ ಎಲ್ಲರಿಗೂ ಸುಸ್ತಾಗೋಯ್ತು. ಆಮೇಲೆ ಏನಂದರೆ ನಾವು ಇಲ್ಲಿಂದ ಅಲ್ಲಿ ನಾನು ವೀಡಿಯೋ ಹಾಕಿದ್ದೀನಿ ನೋಡಿ, ತುಂಬ ಒಂದು ಆಲ್ಮೋಸ್ಟ್ ಒಂದು 50 to 100 ಮೀಟರ್ ಅಷ್ಟು ದೂರದಲ್ಲಿ ನಿಂತ್ಕೊಂಡು ವ್ಯೂ ಅದನ್ನು ನೋಡಿಬಿಟ್ಟು ಫೋಟೋಸ್ ತೆಕ್ಕೊಂಡು ಬರಬೇಕಷ್ಟೇ. ಅದಕ್ಕೆ ಅಷ್ಟೊಂದು ಟಯರ್ಡ್ ಮಾಡ್ಕೊಂಡು ಬಂದ್ವಲ್ಲ ಅಂತ ಅನ್ನಿಸ್ತು. ನೀವು ಬರಲೇಬೇಕು, ನಿಮ್ಮ ಟೈಮ್ ಇದ್ದರೆ ಆರಾಮಾಗಿ ಬಂದು ಹೋಗ್ಬೋದು. ಆಮೇಲೆ ಒಳ್ಳೆ ಕಂಫರ್ಟಬಲ್ ಆಗಿರೋ ಚಪ್ಪಲಿ ಹಾಕೊಂಬರ್ದೆ, ಈಲ್ಚೆಲ್ಲ ಹಾಕೊಂಡ್ಬಂದ್ಬಿಟ್ಟು ನೀವು ಹೋಗ್ಬಿಡೋಣ ಅಂತ ಬಂದರೆ ನಿಜ ನಡೆಯೋಕ್ಕಾಗಲ್ಲ, ಕಾಲೆಲ್ಲ ನೋವಾಗುತ್ತೆ. ಸೊ ಏನಿಲ್ಲ, ಬಟ್ ಏನಂದರೆ ತುಂಬ ದೊಡ್ಡ ಜಾಗ, ಫುಲ್ಲು ಗ್ರೀನರಿ ಇದೆ. ಆರಾಮಾಗೆ ವಾಕ್ ಮಾಡಿಕೊಂಡು ಒಂದು 2 ಅವರ್ಸ್ 3 ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಫೀಸ್ ಏನಿಲ್ಲ, ಜಸ್ಟ್ ಕಾರ್ ಪಾರ್ಕಿಂಗ್ ತೊಗೊಂಡ್ರು. ಅದು ಬಿಟ್ಟು ಒಂದು ಚೀಟಿ ಕೊಟ್ಟರು, ಅದರಲ್ಲಿ ಎಷ್ಟು ಜನ ಅಂತೇಳಿ ಬರ್ಕೊಟ್ರು. ಅದೇನು ಕೊಟ್ಟಿರೋದು ಅಂತ ಹೇಳಿದ್ರೆ ಇಲ್ಲಿ ಬಸ್ ಫೆಸಿಲಿಟಿ ಇದೆ ಅಲ್ಲ, ಅಂದರೆ ಇಲ್ಲಿ ಬರುವಾಗ ನಡ್ಕೊಂಡು ಬರಬೇಕು, ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋಗ್ಬೋದು ಅಂತೆ ಫ್ರೀಯಾಗಿ, ಅದಕ್ಕೆ ಕೊಟ್ಟಿರೋದು. ಸೊ ಬಸ್ ಸಿಕ್ಕಿದ್ರೆ ಸಾಕು, ಹೋಗ್ಬಿಟ್ಟು ಆರಾಮಾಗಿ ತಿಂದ್ಬಿಟ್ಟು ರೆಸ್ಟ್ ಮಾಡಬೇಕು ಅನ್ನಿಸ್ತಿದೆ. ಇದು ಆಲೂ ಥರ ಇದೆ.
ನನಗಂತೂ ಒಂಥರ ಮೇಲೆ ಕೊಂಬೆ ಎಲ್ಲ ಬಂದಿದ್ದಿಲ್ಲ, ಕೆಳಗಡೆ ರೂಟ್ ಕೂಡ ಜಾಯಿನ್ ಆಗಿದೆ, ಅದೊಂಥರ ಡಿಫ್ರೆಂಟ್ ಆಗಿದೆ. ಮೇ ಬಿ ಅವ್ರು ಆ ಥರ ಮಾಡಿದ್ದಾರೆ ಅನ್ಸುತ್ತೆ, ಕಟ್ ಮಾಡಿ ಸಕ್ಕತ್ತಾಗಿದೆ. ಜನ ಎಲ್ಲ ಫಿಸ್ಟಾಗಿ ಆರಾಮಾಗಿ ಇಲ್ಲಿ ಬಂದು ಕುತ್ಕೊಂಡಿದ್ದಾರೆ, ಕಲ್ಲೆಲ್ಲ ಹಾಕಿದಾರಲ್ಲ ಕುತ್ಕೊಂಡಿದ್ದಾರೆ. ಸೊ ನಾವು ಒಂದು 5 ನಿಮಿಷ ಕುತ್ಕೊಂಡು ಹೋಗಿ ವಾಪಸ್ ದೊಡ್ಡ ಆಲದ ಮರ ಥರ ಇದೆ ಅಷ್ಟೇ. ನಮಗಂತೂ 1 ಅವರ್ ಈ ಮ್ಯಾಟ್ರಿ ಮಂದಿರಲ್ಲಿ ನಡೆದು ಸಿಕ್ಕಾಬಟ್ಟೆ ಸುಸ್ತಾಗಿ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಆ ಸ್ಟ್ರೆಸ್ ಔಟ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಊಟ ಮಾಡಬೇಕಂತ ಅನ್ನಿಸ್ತು. ಸೊ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಬೇಕಾದ್ರೆ ನಮಗೆ ಯಾವುದೋ ಒಂದು ಕಾಮಾಚಿ ಬಿರಿಯಾನಿ ಅನ್ನೋದೊಂದು ಸಿಕ್ತು, ಫೇಮಸ್ ಇದು ಪಾಂಡಿಚೇರಿಯಲ್ಲಿ. ಸರಿ ಅಲ್ಲೇ ಹೋಗೋಣ ಅಂತ ಅಲ್ಲಿ ಹೋಗಿ ನೋಡಿದ್ರೆ ಜನ ಏನೋ ರೇಷನ್ ತೊಗೊಳಕ್ಕೆ ಬಂದಿರೋ ಥರ ಫುಲ್ಲು ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ರು. ಏನು ಗುರು ಹಿಂಗೆ ಕೂತಿದ್ದಾರೆ ಅಂತ ನೋಡಿದ್ರೆ ನಾವು ಟೋಕನ್ ತೊಗೊಂಡು ವೆಯ್ಟ್ ಮಾಡಬೇಕು, ಅಷ್ಟು ರಶ್ ಇರುತ್ತಲ್ಲಿ. ಸೊ ಒಂದು 15-20 ಮಿನಿಟ್ಸ್ ಆದಮೇಲೆ ನಮಗೆ ಟೇಬಲ್ ಸಿಕ್ತು. ಅಲ್ಲೋಗಿ ಕೂತ್ಕೊಂಡು ಫುಲ್ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ನನಗಂತೂ ಫುಡ್ ರಿವ್ಯೂ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ, ಅಷ್ಟು ಹೊಟ್ಟೆ ಹಶ್ವಾಗಿತ್ತು. ಬಿರಿಯಾನಿ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ನೀವೇನಾದರೂ ಪಾಂಡಿಚೇರಿಗೆ ಹೋದರೆ ನೆಕ್ಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡಿ ಒಂದ್ಸಲ. ಪಾಂಡಿಚೇರಿನಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಪ್ಲೇಸಸ್ ಇದೆ ನೋಡಿ. ಇದು ಮಾಡ್ತಾ ಇದ್ದಾರೆ ಇವರು, ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಮೊಬೈಲಲ್ಲಿ ಸೋಷಿಯಲ್ ಮೀಡಿಯಾ. ಹಾಂ, ನಿಮ್ಮ ಮಕ್ಕಕ್ಕೆ ನಾಚಿಕೆ ಆಗಬೇಕು ಹೇಳಕ್ಕೆ. ನಾನು ಶಿಸ್ತುಬದ್ಧವಾಗಿ ಬೆಳಗ್ಗೆನೆ ರೆಡಿ ಆದ 5 ಗಂಟೆ ವಾಕಿಂಗ್ ಹೋಗಿ ರೆಡಿ ಆಗ್ಬಿಟ್ಟು ಕುತ್ಕೊಂಡು ರೀಲ್ಸ್ ನೋಡೋದು. ಇಲ್ಲಿ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಮಾಡಿ ಎಷ್ಟು ಜವಾಬ್ದಾರಿ ನನಗೆ. 6-7 ಅವರ್ಸ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ. ಸ್ನಾನ ಮಾಡಿಲ್ಲ, ಮಗಿದಾನೆ ಅವನ ಪಾಪ ಏನೋ ಎಡಿಟ್ ಮಾಡ್ತಾ ಇದ್ದಾನೆ. ನಿಮ್ಮ ಹಸ್ಬೆಂಡ್ ತೋರ್ಸು, ಝೂಮ್ ಹಾಕು. ಎಲ್ಲಾರನ್ನೂ ಝೂಮ್ ಮಾಡ್ತಾ ಇದ್ದೀವಿ, ಯಾರೇನು ಕಮ್ಮಿ ಇಲ್ಲ. ಕತ್ಸುತ್ತಾರೆ ಹೆಸರು ಕಲಕ್ ನಿಮ್ಮ ಹಸ್ಬೆಂಡ್ಗೆ. 1 hour later. ಪಬ್ಜಿ ಆಡೋಕ್ಕೆ ಬೆಂಗಳೂರಲ್ಲೇ ಆಡ್ಬೋದಿತ್ತು ಮನೇಲೆ ಫ್ರೀಯಾಗಿ. ಇಲ್ಲಿ ಇಷ್ಟೊಂದು ಕಾಸ್ಟ್ ಖರ್ಚು ಮಾಡ್ಕೊಂಡು ಪಾಂಡಿಚೇರಿವರೆಗೂ ಬರೋ ನೆಸೆಸಿಟಿ ಇರಲಿಲ್ಲ. ನಿಮ್ ಫ್ರೆಂಡ್ಸಿಗೆ ಸ್ನಾನ ಮಾಡಿ ಎಲ್ಲಿ ಹರ್ಷ ಇಲ್ಲಿ ಎಲ್ಲ ರೆಡಿ ಆಗಿದ್ದಾರೆ. ನೋಡಿ ಇಲ್ಲಿ ಹಿಂಗೆ ಮಾಡೋದು ಇವರು ಟ್ರಿಪ್. ನಾನ್ ರೆಡಿ ಆಗಿ ಸುಮ್ನೆ ನಮಗ್ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಇವರು. ಇಲ್ಲಿ ಸುಮ್ನೆ ಪಬ್ಜಿ ನೋಡಲ್ಲಿ ರೆಡಿ ಆಗಿ ನಾವು ನೋಡಿ, ಇವ್ನು ಒಳ್ಳೆ ಹುಡುಗ ಕಾಂಗ್ರೆಸ್ ನಿಂತವ್ರೆ. ಇವಾಗ ನಾವು ಆರೋಗ್ಯ ಇದು ಮಂತ್ರಿ ಮ್ಯಾಟ್ರಿ ಮಂದಿರ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸೊ ಇದಾಗಿತ್ತು ನಮ್ಮ ಪಾಂಡಿಚೇರಿಯ ಡೇಟು. ನೆಕ್ಸ್ಟು ನಾವು ಇನ್ನೊಂದು ಪ್ರೈವೇಟ್ ಬೀಚ್ ಇರೋ ಒಂದು ರೆಸಾರ್ಟ್ ಬುಕ್ ಮಾಡಿದ್ದೆ. ಮೇಯ್ನ್ ನಾನು ಅದು ಬುಕ್ ಮಾಡಿದ ಇಂಟೆನ್ಷನ್ನೇ ನಾನು ಮೆಟರ್ನಿಟಿ ಫೋಟೋಶೂಟ್ ಮಾಡ್ಕೋಬೇಕಿತ್ತು. ಸೊ ಅದೆಲ್ಲ ಕಾಸ್ಟ್ ಎಷ್ಟಾಗುತ್ತೆ, ಏನು ಕತೆ, ಹೆಂಗಿದೆ ಲೊಕೇಶನ್, ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.